ನಮಸ್ಕಾರ. ವಾರ್ತಾ ಸಾರಥಿಯವರು, ನೀವು ಒಂದು ಮಾಧ್ಯಮದವರು ಇಲ್ಲಿ ಬಂದು ಈ ಒಂದು ವಿಡಿಯೋ ಮಾಡಿ ಈ ಜನಗಳಿಗೆ ಏನು ನೀವು ತೋರಿಸ್ಬೇಕಂತ ಏನು ಇಲ್ಲಿ ಘಟನೆ ನಡೆದಿದೆ, ಈ ಘಟನೆ, ಈ ವಾಲಿನ ಘಟನೆಯ ಬಗ್ಗೆ ಏನು ಕೇಳಕ್ಕೆ ಬಂದಿರೋದಕ್ಕೆ ನಾವು ಸಂಪೂರ್ಣ ನಿಮಗೆ ಹೇಳಕ್ಕೆ ನಾವು ಸಿದ್ಧರಿದ್ದೀವಿ. ಹಾಗೆ ಇವತ್ತು ಇಲ್ಲಿ ವಾಲ್ ಆಗಿದೆ. ವಾಲು ನಾವು ಭಾಳ ಒಂದು ಇಲ್ಲಿ ಬರೀ ನಾವು ಮುಸ್ಲಿಂ ಸಮುದಾಯ ಅಲ್ಲ ಈ ವಾಲ್ ಆಗಬೇಕಂತೇಳಿ, ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಈ ಒಂದು ದರ್ಗಕ್ಕೆ ನಂಬಿಕೊಂಡು ಈಗಾಗಲೇ ಈ ಮಹಾತ್ಮರಲ್ಲಿ ಆದಷ್ಟು ಕೆಲಸಗಳು ಕೂಡ ಒಳ್ಳೆ ಕೆಲಸಗಳು ಕೂಡ ಆದಂಥ ನಿರ್ದೇಶನ ನಮ್ಮ ಹತ್ರ ಇದ್ದಾವೆ. ಹಾಗೆ ನೀವು ಕಾಣ್ಬೋದು, ಅಲ್ಲಿ ಕೆಳಗಡೆ ಮನೆಗಳಿದೆ, ಮೇಲೆ ತಾಲೂಕು ಆಫೀಸ್ ಇದೆ, ಇಲ್ಲಿ ದರ್ಗಾ ಇದೆ. ಈ ಮೂರನ್ನು ಒಂದು ಗಮನದಲ್ಲಿಟ್ಕೊಂಡು ಈ ಒಂದು ವಾಲ್ ಮಾಡಬೇಕಂತ ನಾವು ಕೇಳಿಕೊಂಡಾಗ ಭಾಳ ವರ್ಷಗಳಿಂದ ನಮ್ಮದು ಹೋರಾಟ ನಡೀತಾ ಇತ್ತು. ಅದು ಈ ಬಾರಿ ನಮಗೆ ಒಂದು ವಾಲಿಗೆ ಒಂದು ಶಾಂಕ್ಷನ್ ಆಗಿ ದುಡ್ಡು ಬಂತು. ನಾವು ನಿಟ್ಟುಸಿರು ಬಿಟ್ಟಿದ್ವಿ, ಸರಿ ವಾಲ್ ದುಡ್ಡು ಬಂತು, ನಮಗಿನ್ನು ಟಾರ್ಪಲ್ ಹಾಕೋದು ಕೆಲಸ ಇಲ್ಲ ಅಂತ. ಬಟ್ಟು ದುಡ್ಡು ತಂದುಕೊಟ್ರು, ಆದರೆ ಆ ಕೆಲಸ ಮಾಡುವಂಥ ಯಾರು ಇದ್ರ ಲೋಪ ದೋಷ ಯಾರು ಮಾಡಿರೋದು ಇನ್ನೂ ತನಿಖೆ ಆಗ್ತಾಯಿತ್ತು. ಆ ತನಿಖೆಯಲ್ಲಿ ಖಂಡಿತ ಯಾರಾದರೂ ಲೋಪ ಮಾಡಿದ್ರೆ ನಾವಂತೂ ಬಿಡೋರಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಇವತ್ತು 5-6 ಮನೆಗಳಿದ್ದಾವೆ. 5-6 ಮನೆಗಳಿಗೆ ಅವರು ಇವತ್ತು ಜೀವನ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಮನೇಲಿ ಕೂರೋಕ್ಕಿಲ್ಲ ಅಂಥ ಒಂದು ಪರಿಸ್ಥಿತಿ. ದರ್ಗಾದಲ್ಲೂ ಅಷ್ಟೇ, ಇದನ್ನು ಜಾರದು ಬಿಟ್ಟರೆ ಯಾವುದೂ ಉಳಿಯಲ್ಲ. ಇದು ಎಲ್ಲರಿಗೂ ಇಲ್ಲಿ ಡೇಂಜರ್ ಆಗಿದೆ, ಡೇಂಜರ್ ಝೋನಲ್ಲಿ ಇದ್ದೀವಿ ನಾವು ಇವತ್ತು. ಹಾಗಾಗಿ ಈಗ ಸರ್ಕಾರ ಗಮನದಲ್ಲೂ ಇದೆ. ನಿನ್ನೆ ನಮ್ಮ ಈ ಕ್ಷೇತ್ರದ ಶಾಸಕರು ನಿನ್ನೆ ಎಲ್ಲ ಏನು ದೊಡ್ಡ ದೊಡ್ಡ ಇಂಜಿನಿಯರ್ಸ್ಗಳಿದ್ದಾರೆ, ಬೆಂಗಳೂರಿಂದ ಬಂದಿದ್ದರು, ಮೈಸೂರಿಂದ ಬಂದಿದ್ದರು, ಎಲ್ಲ ಕಡೆ ಎಲ್ಲ ಭಾಗದ ಇಂಜಿನಿಯರ್ ಜೊತೆಗೆ ನಿನ್ನೆ ಒಂದು ತುಂಬ ದೊಡ್ಡ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ಏನು ಹೇಳ್ತಾ ಇದ್ದಾರೆ, ವಾಲನ್ನು ನಾವು ನಿಲ್ಲಿಸ್ತೀವಿ, ಇಲ್ಲ ಅಂದರೆ ಆ ವಾಲಿಗೆ ಡ್ಯಾಮೇಜ್ ಆಗಿ ನಾವು ಏನೋ ಮಾಡ್ತೀವಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ಈ ಅಬ್ಸರ್ವೇಷನ್ಗೆ ಅಲ್ಲೊಂದು ತೂಕದ ಗುಂಡನ್ನು ಕಟ್ಟಿದ್ದಾರೆ. ಆ ತೂಕದ ಗುಂಡನ್ನು ಕಟ್ಟಿದರೆ ಆ ತೂಕದ ಗುಂಡು ಏನು ಮೂಮೆಂಟ್ ಇದೆ ಅನ್ನೋದು ಈಗಾಗಲೇ ಎಲ್ಲ ಅಧಿಕಾರಿಗಳು, ಶೃಂಗೇರಿಯಲ್ಲಿ ಒಂದಿಷ್ಟು ಜನ ಅಧಿಕಾರಿಗಳಿದ್ದಾರೆ, ಇದ್ರ ಬಗ್ಗೆ ಡೈಲಿ ಬಂದು ನೋಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನಾವೇನು ಹೇಳೋದು ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ಆ ಕೆಳಗಡೆ ಮನೆಯವರು ಅವರಿಗೂ ತೊಂದರೆ ಆಗಬಾರ್ದು, ಈ ದರ್ಗಾಕ್ಕೂ ತೊಂದರೆ ಆಗಬಾರ್ದು, ತಾಲೂಕು ಆಫೀಸಿಗೆ ತೊಂದರೆ ಆಗಬಾರ್ದು. ಆದಷ್ಟು ಬೇಗ ಸರ್ಕಾರ ಈ ವಾಲನ್ನು ಗಟ್ಟಿಮುಟ್ಟಾಗಿ, ನೀವು ಅದು ವಾಲ್ ಒಡೆದು ತೆಗಿತೀರೋ ಇಲ್ಲ ವಾಲ್ ಹಾಗೆ ಬಿಡ್ತಿರೋ, ಒಟ್ಟರಲ್ಲಿ ನಮಗೇನಂತ ಹೇಳಿದ್ರೆ ಸರ್ವ ಜನರಿಗೂ ಒಂದು ಒಳ್ಳೆಯ ರೀತಿಯ ಒಂದು ಕೆಲಸನ ಆಗಲಿ ಅಂತ ಈ ದೇವ್ರ ಹತ್ರ ಬೇಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಿಮ್ಮ ಸಾರಥಿ ಚಾನಲ್ ಅವ್ರಿಗೆ ಇಲ್ಲಿ ಬಂದಿರಿ, ನಿಮಗೂ ಕೂಡ ಧನ್ಯವಾದನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ನೋಡ್ತಾ ಇರಿ ವಾರ್ತಾ ಸಾರಥಿ, ಇದು ನಿಮ್ಮಿಂದ ನಿಮಗಾಗಿ.